ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕನ್ನಡ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನೈಟೆಲ್ಲ ಕೂತ್ಕೊಂಡು ಒಂದು ಕೇಸ್ ಸ್ಟಡಿಗೆ ಏನೇನು ಬೇಕು ಅದನ್ನೆಲ್ಲ ಮಾಡಿಟ್ಟಿದ್ದೀನಿ ಗೈಸ್. ಒಂದು ಒಳ್ಳೆ ಟಾಪಿಕ್ ಎಲ್ಲ ಹುಡುಕಿ 12 ಗಂಟೆಗೆ ಎದ್ದೆ, 8 ಗಂಟೆಗೆ ಮಲ್ಕೊಂಡು ನೈಟ್ 12 ಗಂಟೆಗೆ ಎದ್ದೆ. 12 ಗಂಟೆಯಿಂದ 2 ಗಂಟೆವರೆಗೂ ಎಲ್ಲ ಕಷ್ಟಪಟ್ಟು ಮಾಡಿದ್ದೀನಿ. ಬಟ್ ಯಾರು ಹೇಳಿದ್ದಾರೆ ಆ ಸಬ್ಜೆಕ್ಟ್ನೇ ಯೂಸ್ ಮಾಡಿಲ್ಲ. ಎಂಥ ಟ್ಯಾಲೆಂಟೆಡ್ ಇರ್ಬೋದು ನಾನು. ನಾನೆಲ್ಲ ಮುಗೀತಲ್ಲ ಅಂದ್ಕೊಂಡು ಬಂದರೆ ಇವಾಗ ಮತ್ತೆ ಮೊದಲಿಂದ ಸ್ಟಾರ್ಟ್ ಮಾಡಬೇಕು ಹಂಗಾಯಿತು. ಅದಕ್ಕೆ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ಕೊಂಡಿದ್ದೀನಿ. ಇವಾಗ ಮಾಡಬೇಕು, ಟಾಪಿಕ್ ಹುಡುಕ್ತಾ ಇದ್ದೀನಿ ಯಾವ್ದು ಚೆನ್ನಾಗಿರುತ್ತೆ ಅಂತ. ಜಾಗದಲ್ಲಿ ಬಂದು ಕೂತ್ಕೊಂತಾಳೆ. ಹೇಳಿ ಇನ್ನೊಂದ್ಸಲ ಹೇಳಿ. ಆಫ್ ಮಾಡಿ, ಇವಾಗ ಆನ್ ಮಾಡಿ. ಅದೇ ಚಾರ್ಜ್ ಹಾಕೋಬೇಕು ಅಂತಲೇ ಈ ಜಾಗಕ್ಕೆ ಬಂದು ಕೂತ್ಕೊಂತಾಳೆ. ಬೇರೆಯವ್ರು ಹಾಕೊಂಡ್ಬಿಡ್ತಾರೆ. ಹೌದು ಬೆಳಗ್ಗೆನೇ ಬಂದುಬಿಡ್ತೀನಿ, ಯಾರಾದರೂ ಬಂದುಬಿಡ್ತಾರೆ ಅಂತ ಅಂದ್ಬಿಟ್ಟು. ಇಲ್ಲಾಂದರೆ ಬಂದುಬಿಟ್ಟು ಚಾರ್ಜ್ ಹಾಕೋಕ್ಕೆ ಸ್ವಲ್ಪ ಚಾಕ ಹಾಕೊಡಿ ಅಂತೆಲ್ಲ ಕೇಳಬೇಕು. ಅದೆಲ್ಲ ಬೇಕಾ? ಹೌದು, ಬೇಡ. ಅದೆಲ್ಲ ಬುದ್ಧಿವಂತರು ಲಕ್ಷಣ ಗೈಸ್. ಬುದ್ಧಿ ಇರೋರು ಮಾತ್ರ ಮಾಡೋಕ್ಕೆ ಸಾಧ್ಯ. ಕಳ್ಳಿ ನನ್ನ ಲ್ಯಾಪ್ಟಾಪಲ್ಲಿ ಇಲ್ಲಿ ನೋಡಿ ಗೈಸ್, ಇದೇನು ಮಾಡಿದ್ದಾರೆ ಅಂತ ಒಂದು ಸ್ವಲ್ಪ ಹಾಳಾಗ್ಬಿಟ್ಟಿದೆ. ಜವಾಬ್ದಾರಿ ಇಲ್ಲ, ಐತೆ. ನಾನು ಹಂಗೆ ನೋಡೋಕೆ ಹೋದರೆ ನಾನು ಜಾಸ್ತಿ ಲ್ಯಾಪ್ಟಾಪ್ ಯೂಸೇ ಮಾಡಲ್ಲ. ಆದರೂ ಇವಾಗ ಯೂಸ್ ಮಾಡ್ತಿರೋದು. ತಂದಾಗಿಂದ ಇವಾಗ ಒಂದು ಸ್ವಲ್ಪ ದಿನದಿಂದ ಯೂಸ್ ಮಾಡ್ತಿರೋದು. ತಂದಾಗಿಂದ ಅಂತೂ ಎಷ್ಟು ನೀಟಾಗಿ ಎತ್ತಿಟ್ಟಿದ್ದೆ ಗೊತ್ತಾ, ತಂದ್ಬಿಟ್ಟು ಹಂಗೆ ನೋಡಿದ್ರೆ ತೆಗ್ದೊಂದು ಸ್ವಲ್ಪ ದಿನಕ್ಕೆ ಹಿಂಗಾಗ್ಬಿಟ್ಟಿದೆ. ಲೇಖನಂದು ಬಿಡಿ ಗೈಸ್, ಅವಳದು ಫುಲ್ ಹೈ ಕ್ವಾಲಿಟಿ. ಬೇಗ ವರ್ಕ್ ಆಗಲ್ಲ, ಫಾಸ್ಟಾಗಿ ವರ್ಕ್ ಆಗಲ್ಲ, ಹ್ಯಾಂಗ್ ಆಗುತ್ತೆ. ನನಗೆ ಹೇಳಕ್ಕೆ ಬರ್ತಾವಳೆ. ಅಲ್ಲೋ ಎಕ್ಸ್ಕ್ಯೂಸ್ ಮೀ, ಇನ್ನಷ್ಟು ಹ್ಯಾಂಗ್ ಆಗಲ್ಲ ನಂದು. ನಂದು ಒಂದು ಸತಿನೂ ಹ್ಯಾಂಗೇ ಆಗಿಲ್ಲ. ನನ್ನ ಏನು ಹ್ಯಾಂಗ್ ಆಗಲ್ಲ, ಒಂದು ಸ್ವಲ್ಪ ವರ್ಕ್ ಆಗೋದು ಸ್ಲೋ ಅಷ್ಟೇ. ಸ್ಲೋ ಸ್ಕ್ರೀನ್ ಅಲ್ವಾ, ಹಂಗೆ ಚೂರು ಸ್ವಲ್ಪ ತೋರಿಸ್ತೀನಿ ಅಷ್ಟೇ. ಇವಳನ್ನೇನೋ ಫುಲ್ ತೋರಿಸ್ಬಾರ್ದಂತೆ. ಇವಳಿಗೆ ಶೈ ಅಂತೆ ಬರೋದಕ್ಕೆ. ಇವಳಿಗೆ ಫುಲ್ ಶೈ ಅಂತೆ ನನ್ನ ಬ್ಲಾಗಲ್ಲಿ ಬರೋದಕ್ಕೆ. ಅಲ್ಲ ತೋರಿಸಲು ಹೋಗ್ಬಿಟ್ಟು ಇವತ್ತು ಇಲ್ಲ ತೋರಿಸಲ್ಲ. ಸ್ವಲ್ಪ ಈ ಮಧ್ಯೆ ಅಡ್ವರ್ಟೈಸ್ಮೆಂಟ್ ಥರ ಹಾಕ್ತೀನಿ ಅಷ್ಟೇ. ನಿಮಗೆ ಇವಳ್ದು ಏನಾದರೂ ಬಂದಾಗ ಇಷ್ಟ ಆಗಿಲ್ಲ ಅಂತಂದರೆ ನೀವು ಬೇಕಾದ್ರೆ ಸ್ಕಿಪ್ ಮಾಡ್ಕೊಬೋದು. ಅದಕ್ಕೇ ನೋಡ್ತೀರ. ಯಪ್ಪ ದೇವರೇ, ಇದನ್ನ ಹೇಳೋದಕ್ಕೆ ನಾನು ಹಾಕಿರಲಿಲ್ಲ ಇಷ್ಟು ದಿನ. ಇವಳಿಗೆ ಏನಾದರೂ ನೀವು ಮಧ್ಯೆ ಅಡ್ವರ್ಟೈಸ್ಮೆಂಟ್ ಥರ ಬರ್ತಾ ಇರ್ತಾಳೆ, ನೋಡೋಕೆ ಇಷ್ಟ ಆಗಿಲ್ಲ ಅಂದರೆ ನೀವೆಲ್ಲ ಸ್ಕಿಪ್ ಮಾಡ್ಬೋದು ಇವಳನ್ನ. ನಾನು ನೋಡೋಕ್ಕೆ ಭ್ರಮೇಲೆ ಬದುಕ್ತಾವಳೆ ಗೈಸ್. ಮುಗಿಸು ಆಯಿತು. ನೀನು ತೋರಿಸಿಲ್ಲ ಬಿಡು, ನಿಜವಾಗ್ಲೂ ತೋರಿಸಿ. ಮುಗಿಸು ಆಯಿತು, ಕೂತ್ಕೊಳ್ಳುವಂತೆ. ಬಾ. ಹೇ ಗೈಸ್, ಇವಾಗ ತಾನೇ ಮನೆಗೆ ಬಂದೆ. ಇವತ್ತು MG ರೋಡ್ಗೆ ಹೋಗಿದ್ದೆ. ನನ್ನ ತಂಗಿ ಬರ್ಡೇಗೆ ಬಟ್ಟೆ ತೊಗೊಂಬಂದು ಕೊಡಬೇಕಿತ್ತು ಅಂತ ಅಂದ್ಬಿಟ್ಟು. ಅಲ್ಲಿ ತುಂಬ ಅಂದರೆ ಇವತ್ತು ಲ್ಯಾಪ್ಟಾಪ್ ತೊಗೊಂಡೋಗಿದ್ದೆ. ಬ್ಯಾಗಲ್ಲಿ ಸಿಕ್ಕಾಪಟ್ಟೆ ಭಾರ ಇತ್ತು, ಹಾಗಾಗಿ ಏನೂ ವಿಡಿಯೋ ಮಾಡೋಕ್ಕಾಗಿಲ್ಲ. ಒಂದು ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ, ಅದನ್ನು ಮಾತ್ರ ಹಾಕ್ತೀನಿ, ನೋಡ್ಕೊಬನ್ನಿ. ಇವಾಗ ಬಟ್ಟೆ ಎಲ್ಲ ತೊಗೊಂಡು ಜ್ಯೂಸ್ ಕುಡಿಯೋಕ್ಕೆ ಬಂದಿದ್ದೀವಿ. ನಂದು ಆರೆಂಜ್ ಜ್ಯೂಸ್. ನೀನು ಟೇಸ್ಟ್ ಮಾಡಿದ್ದೀನ? ತೋರಿಸು, ಇಲ್ಲ ಬ್ಯಾಗ್ ತೋರಿಸು. ಹಿಂಗಿಂಗೆ ಮಾಡ್ಕೊ. ಬಿಸಿಲು ಬರ್ತಿಲ್ಲ ನೋಡು. ಯಾವ ಊರಿಗೆ ಹೋಗ್ತಾ ಇದೀಯಾ? ಅಷ್ಟೇ ಗೈಸ್, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಾಗೆ ನಾನು ಏನು ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅದನ್ನು ಇದು ಮಾಡ್ಕೊಂಡಿದ್ದೀನಿ, ಅಂದರೆ ತೊಗೊಬಂದಿದ್ದೀನಿ. ಅದನ್ನು ತೋರಿಸ್ತೀನಿ ಇವಾಗ. ಎಸ್ ಗೈಸ್, ಇದೊಂದು ಡ್ರೆಸ್ ತೊಗೊಂಡೆ. ಇದು ಅಲ್ಲಿ ಹಾಕಿದ್ರು, ಅದು ತುಂಬ ಚೆನ್ನಾಗಿ ಕಾಣ್ತು. ಇವಾಗ ಬಿಚ್ಚಿ ಎಲ್ಲ ತೋರಿಸಲ್ಲ ಆಯಿತಾ. ಒಂದು ಡ್ರೆಸ್ ತೊಗೊಂಡೆ. ಆ್ಯಂಡ್ ಇದ್ರ ಜೊತೆಗೆ ಒಂದು ಕಾಟನ್ ಟೈಪ್ದು ಇದು ಒಂದು ಚೆನ್ನಾಗಿದೆ ಅಂತ ಅನ್ನಿಸ್ತು. ನನ್ನ ತಂಗಿಗೆ ಕಾಲೇಜ್ಗೆ ಹಾಕೊಳ್ಳೋದಕ್ಕೆ ಚೆನ್ನಾಗಿ ಇರುತ್ತೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅದೆರಡು ತೊಗೊಬಂದೆ. ಆ್ಯಂಡ್ ಅದಕ್ಕೆ ವೈಟ್ ಲೆಗ್ಗಿನ್ನು. ಆ್ಯಂಡ್ ಅದು ಬಿಟ್ಟು ಇದೊಂದು ಸ್ವೆಟರ್ ಟೈಪು. ಎಸ್, ಇಲ್ಲಿ ಕ್ಯಾಮ್ರಾ ಇಟ್ಕೊಳಕ್ಕೆ ಯಾರು ಇಲ್ಲ. ಶಟಪ್. ಇದೊಂದು ಸ್ವೆಟರ್ ಟೈಪು, ಇದೊಂದು ತೊಗೊಬಂದೆ. ಕ್ಯಾಮ್ರಾ ಇಟ್ಕೊ ಇಲ್ಲಿ. ಆ್ಯಂಡ್ ಅದಾದಮೇಲೆ ಇರು ಮಾತಾಡಬೇಡ. ಇದೊಂದು ಜೀನ್ಸ್ ಮೇಲೆ ಹಾಕೊಳ್ಳೋದಕ್ಕೆ. ನನ್ನ ತಂಗಿ ಯಾವಾಗಲೂ ಜೀನ್ಸ್ ಮೇಲೆ ಹಾಕೊಳ್ಳೋ ಟಾಪ್ ತಂದುಕೊಡು ಅಂತ ಕೇಳೋದು. ಅದಕ್ಕೆ ಇಷ್ಟನ್ನು ತೊಗೊಂಬಂದು ಕೊಟ್ಟೆ. ಆ್ಯಕ್ಚುಲಿ ಬರ್ಡೇ ಆಗೋವರೆಗೂ ತೋರಿಸ್ಬಾರ್ದು ಅಂದ್ಕೊಂಡೆ, ಬಟ್ ಅದೇನು ಅಷ್ಟು ಇದಲ್ಲ ಅಂತಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ಆಮೇಲೆ ಸಾಕ್ಸ್ ತೊಗೊಬರೋದಕ್ಕೆ ಸಾಕ್ಸ್ ಬೇಕಂತ ಹೇಳಿದ್ದು, ಸಾಕ್ಸ್. ಆ್ಯಂಡ್ 2 ಕ್ಲಿಪ್ ತೊಗೊಂಡೆ. ಅದ್ರ ಜೊತೆಗೆ ನಾನೊಂದು ಈ ಟಾಪ್ ತೊಗೊಂಡೆ. ಇದು ನಾಳೆ ನ್ಯೂ ಇಯರ್ಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು. ಅಷ್ಟೇ ಗೈಸ್, ಇಷ್ಟನ್ನ ತೊಗೊಂಡು
ಬಂದೆ ಅಲ್ಲೆಲ್ಲ ಫುಲ್ ಸುಸ್ತಾಗ್ಬಿಟ್ಟಿತ್ತು, ಮನೆಗೆ ಯಾವಾಗ ಹೋಗ್ತೀನಿ ಅನ್ಸ್ಬಿಟ್ಟಿತ್ತು, ಹಾಗಾಗಿ ಅಲ್ಲೆಲ್ಲ ವಿಡಿಯೋ ಮಾಡಿಲ್ಲ. ನೋಡಿ ಗೈಸ್ ನಮ್ಮ ಮ್ಯಾಕ್ಸಿ ನೋಡಿ ಅಲ್ಲಿ ಬಿಟ್ಟರು ಓಡ್ ಬರ್ತಾನೆ ಮಲ್ಕೊಳಕ್ಕೆ. ನೋಡಿ 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 ಏ ಬಾರೋ ಬಾರೋ ಇವ್ರ ಅದು ಯಾರ್ತ ಮಾತಾಡೋದು ಬಿಡಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ ನೀನು. ಡೋಂಟ್ ಕಾಲ್ ಮಿ ಮೋಟು ಗೀಟು. ಏಯ್ ಸುಮ್ಮನೆ ಹೋಗಲಿ. ಅಲ್ಲೆಲ್ಲ ನೀರು ಚೆಲ್ಬಿಟ್ಟವ್ರೆ, ಅಲ್ಲಿಗೆ ಹೋಗ್ತಾವನಿ. ಕರಿ ಕರಿ ಇದು ಕಡೆ ಕರಿ. ಅದು ಅಮ್ಮನ ತಗೋಬೇಕು. ನಿನ್ನೆ ಫುಲ್ ಮಾತಾಡ್ಸಿಲ್ಲ, ಆಟಾಡ್ಸಿಲ್ಲ, ಅದಕ್ಕೆ ಇವತ್ತು ಸ್ವಲ್ಪ ಫ್ರೀ ಆಗಿದ್ದೀನಿ ಅಂತ ಅಂದ್ಬಿಟ್ಟು ಆಟಾಡ್ಸೋಣ ಅಂತ ಬಂದಿದ್ದೀನಿ. ಕರ್ಕೊಬೈಲಿ ಬಾರ. ನೋಡ್ರಿ ಓಡ್ ಬರ್ತಾನೆ. ನಮ್ಮಮ್ಮ ಅಯ್ಯೋ ಮಲ್ಕೊಳಕ್ಕೆ ಹೋಗ್ತಾವನೇನು. ಇಲ್ಲ 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 ನೋಡಿ ಹಂಗೆ ಹತ್ತು ಬಿಡ್ತಾನೆ. ಏ ಶೋ ಓ ಮ್ಯಾಕ್ಸಿ ಬಂಗಡಿ ಓನಾ ಕಚ್ಚುತ್ತಾನೆ ಗೈಸ್, ಕಚ್ಚುತ್ತಾನೆ. ಹೊಟ್ಟೆ ಹೊಟ್ಟೆ ಕಚ್ಚುತ್ತಾನೆ, ಹೊಟ್ಟೆಗೆ ಕಚ್ಚುತ್ತಾನೆ ಕಚ್ಚುತ್ತಾನೆ. ಎಲ್ಲಿ ಬೆಚ್ಚಿ ಸಿಗುತ್ತೋ ಅಲ್ಲಿ ಬಲ್ಕೊಬಿಡ್ತಾನೆ. ತಿಂದಿದ್ದು ಬಲ್ಕೊಳ್ಳೋದು ಅಷ್ಟೇ. ಅಬ್ಬಬ್ಬಬ್ಬ ಕಚ್ಚೋ ಬುದ್ಧಿ ಒಂದು ಕಲ್ತ್ಕೊಂಡ್ಬಿಟ್ಟವನಲ್ಲ. ಹಾಯ್ ಮಾಡು. ಹಾಯ್. ಇವರು ಏನು ಹೇಳಿ ತುಂಬ ಓದವ್ರೆ, ಬೆಳೆದಿರೋದು ಕಡಿಮೆ. ತುಂಬ ಓದ್ಕೊಂಡವ್ರೆ, ಬೆಳೆದಿಲ್ಲ ಅಷ್ಟೇ. ಇಂಪಾರ್ಟೆಂಟ್ ಅಲ್ವಲ್ಲ. ಐಟು ಇಂಪಾರ್ಟೆಂಟು, ಬೆಳೆದಿದ್ದೀವಿ ಅಂತ ಗೊತ್ತಾಗಕ್ಕೆ. ಶ್ವೇತಕ್ಕ ನಿನಗೆ ಹೆಂಗ್ ಶ್ವೇತಕ್ಕ ಮದುವೆ ನೀನು ಉದ್ದ ಬೆಳೆದು ಏನ್ ದಬಾಕಿದ್ಯಾ? ನನಗೆ ಮದುವೆ ಆಗ ಹುಡುಗನ ಹುಡುಕ್ಬೋದು, ನಿನಗೆ ಹೆಂಗ್ ಹುಡುಕ್ತಾರೆ? ನಮ್ಮ ಅಪ್ಪ ಐತಲ್ಲ ಹುಡುಕೊಡ್ತಾರೆ. ಹೇಳು ಯಾಕೆ ಮುಚ್ಕೊಂಡಿರು ಅಂತೀಯ? ಏನಂತ ಕೇಳ್ಬೇಕು, ಯಾಕೆ ಬಾಯಿನ ಅನ್ಕೊಂಡಿದ್ದೀನಿ.